ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಮೊದಲೇ ನಿಮಗೆ ಹೇಳ್ತಾ ಇದ್ದೇನೆ, ಇವತ್ತು ಕಳೆದ 2 ದಿನಗಳ ಹಿಂದೆ ನಡೆದಂತಹ ಒಂದು ಸನ್ನಿವೇಶದ ವಿಡಿಯೋವನ್ನ ನಿಮ್ಮ ಮುಂದೆ ನಾನು ತರ್ತಾ ಇದ್ದೇನೆ. ಈ ಒಂದು ವಿಡಿಯೋವನ್ನ ನೀವು ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಯಾಕಪ್ಪ ಅಂದ್ರೆ ಈ ಒಂದು ವಿಡಿಯೋ ಹೆಚ್ಚು ರೀಚ್ ಆಗಲಿಕ್ಕೆ ಇದು ಉಪಕಾರಿಯಾಗುತ್ತೆ. ಉಪಯುಕ್ತ ಅನಿಸಿದ್ರೆ ಈ ಒಂದು ವಿಡಿಯೋವನ್ನ ದಯವಿಟ್ಟು ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ. ವಿಷಯ ಏನಪ್ಪಾ ಅಂದ್ರೆ, ಗಿರೀಶ್ ಮಠಣ್ಣನವರನ್ನ ದಾರಿ ಮಧ್ಯೆ ತಡೆದು ಹಲ್ಲೆ ನಡೆಸಲು ಶ್ರಮಿಸಿದಂತಹ ಪುಂಡ ಪೋಕಿರಿಗಳಿಗೆ ಬಾಂಬೆಯಿಂದ ಎಚ್ಚರಿಕೆ ಕರೆಗಂಟೆ ಬಂದಿದೆ. ಸುರೇಶ್ ಶೆಟ್ಟಿ ಯಯ್ಯಾಡಿ ಅವರು ಒಂದು ವಿಡಿಯೋ ಮುಖಾಂತರ ಗಿರೀಶ್ ಮಠಣ್ಣನವರಿಗೆ ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನ ಘೋಷಿಸ್ತಾರೆ. ಮಾತ್ರವಲ್ಲ, ಆ ವಿಡಿಯೋದಲ್ಲಿ ಹಲವಾರು ಸೌಜನ್ಯ ಪ್ರಕರಣದ ವಿಚಾರವಾಗಿ ಹಲವಾರು ಮಾಹಿತಿಗಳನ್ನು ನೀಡ್ತಾರೆ. ಮಾತ್ರವಲ್ಲ, ಸೌಜನ್ಯ ಹೋರಾಟ ಸಮಿತಿ ಅಂತಾನೆ ಬಾಂಬೆಯಲ್ಲಿ ಒಂದು ಸಮಿತಿ ಕೂಡ ಇದೆ. ಆ ಒಂದು ಸಮಿತಿಯ ಪ್ರಧಾನ ಸದಸ್ಯರಲ್ಲಿ ಇವರು ಒಬ್ಬರಾಗಿದ್ದಾರೆ, ಸುರೇಶ್ ಶೆಟ್ಟಿ ಯಯ್ಯಾಡಿ ಅವರು. ಸೊ ಗಿರೀಶ್ ಮಠಣ್ಣನವರಿಗೆ ಇಂತಹ ಒಂದು ಇನ್ಸಿಡೆಂಟ್ ನಡೀತು ಎನ್ನುವಾಗಲೇ ಅವರ ಒಂದು ವಿಡಿಯೋ ಬಂದಿತ್ತು. ಸೊ ನಿಮ್ಮ ಮುಂದೆ ತರಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು, ನೀವು ವೀಕ್ಷಿಸಿರ್ಬೋದು. ಇದನ್ನ ವೀಕ್ಷಣೆ ಮಾಡದೇ ಇರುವಂತಹ ನಮ್ಮ ಪ್ರೀತಿಯ ವೀಕ್ಷಕರೇ ಆಗಿರುತ್ತದೆ ಈ ಒಂದು ವಿಡಿಯೋ ನಿಮ್ಮ ಮುಂದೆ ತಂದಿದ್ದು. ಈ ಒಂದು ಪ್ರಕರಣ ನಡೆದು 3 ದಿವಸ 4 ದಿವಸಗಳಾಯ್ತು. ಕುಡ್ಲ ರಾಂಪೇಜ್ ಮತ್ತು ಗಿರೀಶ್ ಮಠಣ್ಣನವರು ಧರ್ಮಸ್ಥಳದಂತಹ ಆ ಒಂದು ಪ್ಲೇಸ್ ನಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ತೆಗೆಯೋಕಂತ ಹೋಗಿದ್ರು. ಅಲ್ಲಿ ಸಾರ್ವಜನಿಕರಂತಹ ಧರ್ಮಸ್ಥಳದ ಸಾರ್ವಜನಿಕರಾಗಿ ಅಂದ್ರೆ ಈ ಧರ್ಮಸ್ಥಳದ ಡಿ ಗ್ರೂಪ್ ಏನಿದೆ, ಡಿ ಗ್ಯಾಂಗ್ ಏನಿದೆ, ಈ ಒಂದು ಗ್ಯಾಂಗ್ ನ ಕೆಲವೊಂದು ಸದಸ್ಯರು, ಒಂದು 10-50 ಸದಸ್ಯರನ್ನು ಒಳಗೊಂಡ ಒಂದು ತಂಡವು ಏಕಾಏಕಿ ಇವರನ್ನ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗುತ್ತೆ. ಪರಿಸ್ಥಿತಿಯನ್ನು ನಿಭಾಯಿಸಲು ಅಲ್ಲಿ ಪೊಲೀಸರ ಒಂದು ಮಧ್ಯಸ್ಥಿಕೆ ಬೇಕಾಗುತ್ತೆ ಮತ್ತು ಆ ಒಂದು ವಿಚಾರ ಅಲ್ಲಿ ಮುಕ್ತಾಯವಾಗುತ್ತೆ. ಆದ್ರೆ ನಂತರ ದಿನಗಳಲ್ಲಿ ಸೌಜನ್ಯ ಹೋರಾಟಗಾರರಿಗೆ ಈ ಒಂದು ವಿಚಾರದಲ್ಲಿ ಗಿರೀಶ್ ಮಠಣ್ಣನವರನ್ನ ತಡೆದ ವಿಚಾರದಲ್ಲಿ ಬಹಳಷ್ಟು ರೋಷವು ಹೆಚ್ಚಾಗುತ್ತೆ. ಮಾತ್ರವಲ್ಲ, ಹಲವಾರು ಹೋರಾಟಗಾರರು ಇದರ ವಿರುದ್ಧವಾಗಿ ಹಲವಾರು ಮಾತುಗಳನ್ನ ಮಾತಾಡ್ತಾರೆ. ಮಾತ್ರವಲ್ಲ, ಹಲವಾರು ವೇದಿಕೆಗಳಲ್ಲಿ ಇದರ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಗದ್ದಲ ಆರಂಭವಾಗುತ್ತೆ. ಮಾತ್ರವಲ್ಲ, ಧರ್ಮಸ್ಥಳದಲ್ಲಿ ಡಿ ಗ್ಯಾಂಗ್ ಅನ್ನುವಂತಹ ಒಂದು ಏನು ಆಟೋ ಚಾಲಕರಿದ್ದಾರೆ ಅವರ ವಿರುದ್ಧವಾಗಿ ಚಾಲಕರು ಅಲ್ಲಿನ ಸಾರ್ವಜನಿಕರು ಆಟೋ ರಿಕ್ಷಾವನ್ನ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಹಾಕ್ತಾರೆ. ಮಾತ್ರವಲ್ಲ, ಆ ಒಂದು ವಿಚಾರವಾಗಿ ಡಿ ಗ್ರೂಪ್ ಎನ್ನುವಂತಹ ಗ್ರೂಪೇ ಇಲ್ಲಿ ಇರಬಾರ್ದು, ಇಲ್ಲಿ ಸರ್ಕಾರದ ಅಂಡರ್ ನಲ್ಲಿ ಏನೆಲ್ಲ ಇದೆಯೋ ಆ ಒಂದು ರೀತಿಯಲ್ಲಿ ಮಾತ್ರ ಚಲಾವಣೆ ಆಗ್ಬೇಕು ಅನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನು ನೀಡ್ತಾರೆ. ಇವೆಲ್ಲ ಸನ್ನಿವೇಶಗಳ ನಡುವೆ ಈ ಒಂದು ವಿಡಿಯೋ ನಿಮ್ಮ ಮುಂದೆ ನಾನು ತರ್ತಾ ಇದ್ದೇನೆ. ಯಾಕಂತಂದ್ರೆ ಸೌಜನ್ಯ ಹೋರಾಟಕ್ಕೆ ಬಹಳಷ್ಟು ಉಪಯುಕ್ತವಾದಂತಹ ಒಂದು ವಿಡಿಯೋ. ದಯವಿಟ್ಟು ಸೌಜನ್ಯ ಹೋರಾಟದಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಇದ್ದೀರೋ ಅಥವಾ ಯಾರೆಲ್ಲ ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೀರೋ ಎಲ್ರು ಈ ಒಂದು ವಿಡಿಯೋನ ತಪ್ಪದೆ ಕೊನೆವರೆಗೆ ನೋಡಿ. ಸುರೇಶ್ ಶೆಟ್ಟಿ ಯಯ್ಯಾಡಿ ಅವರ ಆ ಒಂದು ವಿಡಿಯೋ ನೋಡೋಣ, ಬನ್ನಿ ವೀಕ್ಷಕ. ನಿನ್ನೆ ಮಧ್ಯಾಹ್ನ ನಮ್ಮ ಗಿರೀಶ್ ಮಠಣ್ಣನವರು ತನ್ನ ತಂಡದೊಂದಿಗೆ ಒಂದು ಸಾಕ್ಷ್ಯ ಚಿತ್ರದ ಚಿತ್ರೀಕರಣ ಮಾಡಲು ಧರ್ಮಸ್ಥಳದ ಪಾಂಗಳ ಅನ್ನುವಂತಹ ಒಂದು ಭಾಗದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರನ್ನು ಡಿ ಗ್ಯಾಂಗ್ನ ಪುಂಡ ಪೋಗರಿಗಳು ಸುತ್ತುವರಿದಂತನ್ನು ನಾವೆಲ್ಲರೂ ವಿಡಿಯೋದಲ್ಲಿ ನೋಡಿದ್ದೇವೆ. ಈ ಪುಂಡ ಪೋಗರಿಗಳು ಏನೋ ಭಾಸ್ಕರ್ ಧರ್ಮಸ್ಥಳ ಅನ್ನುವಂಥ ನೇತೃತ್ವದಲ್ಲಿ ಬಂದಂತಹ ಆ ಪುಡಿ ರೌಡಿಗಳು ಗಿರೀಶ್ ಮಠಣ್ಣನವರ ಮುಂದೆ ಹೋಗಿ ಅವರನ್ನು ಪ್ರಶ್ನಿಸುವಂಥದ್ದನ್ನು ನಾವು ನೋಡಿದ್ದೇವೆ. ಗಿರೀಶ್ ಮಠಣ್ಣನವರು ಓರ್ವ ದಕ್ಷ ಅಧಿಕಾರಿಯಾಗಿ ತಮ್ಮ ಕರ್ತವ್ಯದ ಅವಧಿಯಲ್ಲಿ ಇಂತಹ ಪುಂಡ ಪೋಖರಿಗಳನ್ನು ಒದ್ದು ಒಳಗೆ ಹಾಕಿದಂತಹ ದಿನಗಳನ್ನು ಅವರು ನೋಡಿದ್ದಾರೆ. ಈಗ ಡಿ ಗ್ಯಾಂಗ್ನ ಸೀನಪ್ಪನವರು ಹತಾಶರಾಗಿ ಇಂಥ ಪುಂಡ ಪೋಖರಿಗಳನ್ನು ಕಳಿಸಿ ನಮ್ಮ ಹೋರಾಟಗಾರರನ್ನು ಗದರಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಡಿ ಗ್ಯಾಂಗ್ನ ನೇತೃತ್ವ ವಹಿಸಿದಂತಹ ಸೀನಪ್ಪಣ್ಣನವ್ರಿಗೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಾವು ಸೌಜನ್ಯನ ನ್ಯಾಯಕ್ಕಾಗಿ ಶಾಂತಿಯುತವಾದಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ.
ಶಾಂತಿಯುತವಾದ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಸತ್ಯ ಹೊರಗೆ ಬರುವಂಥ ಎಲ್ಲ ಲಕ್ಷಣಗಳು ಕಂಡಾಗ ಈ ಸೀನಪ್ಪಣ್ಣನವರಿಗೆ ಹತಾಶರಾಗಿ ಇಂಥ ಪುಂಡ ಪುಗುರಿಗಳನ್ನು ಕಳಿಸಿ ನಮಗೆ ಬೆದರಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ನೇರವಾಗಿ ಸೀನಪ್ಪಣ್ಣನಿಗೆ ಹೇಳ್ತಾ ಇದ್ದೇನೆ, ಇಂಥ ಕೃತ್ಯಕ್ಕೆ ನೀವು ಕೈ ಹಾಕಬೇಡಿ. ಇನ್ನು ಮುಂದೆ ಕೂಡ ನಾವು ಹೇಳ್ತೇವೆ, ನಾವು ನಮ್ಮ ಹೋರಾಟವನ್ನು ಶಾಂತಿಯುತವಾಗಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟಕ್ಕೆ ಯಾವ ರೀತಿಯ ತೊಂದರೆಗಳು ಆದರೆ ಅಥವಾ ನಮ್ಮ ಹೋರಾಟಗಾರರಿಗೆ ಏನಾದರೂ ನಿಮ್ಮಿಂದ ತೊಂದರೆಗಳಾದರೆ ಅದಕ್ಕೆ ನೇರ ಹೊಣೆ ಸೀನಪ್ಪಣ್ಣ. ಇದರ ಹಿಂದೆ ದೊಡ್ಡ ಷಡ್ಯಂತ್ರವನ್ನು ಮಾಡಿ ಸೀನಪ್ಪಣ್ಣ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳ್ತಾ ಇದ್ದೇವೆ, ನಮಗೆ ಸೌಜನ್ಯನ ಅತ್ಯಾಚಾರ ಕೊಲೆಗೆ ನ್ಯಾಯ ಬೇಕು. ಹಾಗಾಗಿ ಎಲ್ಲ ಕಡೆ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟಕ್ಕೆ ನಮ್ಮ ಜನ ಬೆಂಬಲ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ. ಸತ್ಯ ಒಂದು ದಿವಸ ಬಂದೇ ಬರುತ್ತೆ. ದಕ್ಷ ಅಧಿಕಾರಿ, ನಮ್ಮ ಹೋರಾಟದ ಮುಂಚೂಣಿಯಲ್ಲಿರುವಂತಹ ಮಟ್ಟನವರೆಗೂ ನಿನ್ನೆ ದಿವಸ ಅವರು ಒಂದು ವೇಳೆ ಟಚ್ ಮಾಡಿದರೆ, ನಮಗೆ ಮಹೇಶಣ್ಣನವರು ಆದೇಶ ಕೊಟ್ಟಿದ್ದರೆ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ಅವರು ಅರ್ಥ ಮಾಡಿಕೊಳ್ಬೇಕು. ಆದರೆ ನಾವು ಕ್ಷುಲ್ಲಕ ಕಾರಣಕ್ಕಾಗಿ ನಾವು ಗಲಾಟೆ ಮಾಡುವವರೆಲ್ಲ, ನಮಗೆ ನ್ಯಾಯ ದೊರಕುತ್ತೆ ಅನ್ನುವಂಥ ಪೂರ್ಣವಾದಂಥ ವಿಶ್ವಾಸ ಇದೆ. ಯಾಕೆಂದರೆ ಸೌಜನ್ಯ ಒಬ್ಬಳು ಶಕ್ತಿ. ಅವಳು ಇದುವರೆಗೆ ನಡೆದಂಥ ಎಲ್ಲ ಕೊಲೆಗಳಿಗೆ ಒಂದು ನ್ಯಾಯ ಕೊಡುವಂತಹ ನ್ಯಾಯ ದೇವತೆಯಾಗಿ ಅವಳು ಮೆರೆಯುತ್ತಿದ್ದಾಳೆ. ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಯಾವುದೇ ಒಂದು ಹೋರಾಟಗಾರರಿಗೆ ಏನಾದರೂ ಧಕ್ಕೆ ಬಂದರೆ ಅದಕ್ಕೆ ನೇರ ಹೊಣೆ ಸೀನಪ್ಪಣ್ಣ. ಯಾಕೆಂದರೆ ನಾವು ತುಂಬ ತುಂಬ ತಾಳ್ಮೆಯಿಂದ ನಾವು ನಡೀತಾ ಇದ್ದೇವೆ. ನಮ್ಮ ಈ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ನಮ್ಮ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದ್ರೆ ಮತ್ತೆ ತುಂಬ ಕಷ್ಟ ಆದೀತು. ಹಾಗಾಗಿ ನಮ್ಮ ಹೋರಾಟದ ಕಿಚ್ಚು ಒಂದು ವೇಳೆ ನೀವು ತೊಂದರೆ ಮಾಡಿದ್ರೆ ಅದಕ್ಕೆ ಯಾವ ರೀತಿಯ ಪರಿಣಾಮ ಆದರೂ ಅದಕ್ಕೆ ನೀವು ನೇರ ಹೊಣೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ನಿನ್ನೆ ಅವರು ಮಾಡಿದಂತಹ ಒಂದು ಏನೋ ಕೃತ್ಯ ಅದನ್ನು ನಾನು ಪೂರ್ಣವಾಗಿ ಖಂಡಿಸ್ತೇನೆ. ನಾನೊಬ್ಬ ಮುಂಬೈ ಸಮಿತಿಯ, ನಮ್ಮ ಸೌಜನ್ಯ ಪರ ಮುಂಬೈ ಸಮಿತಿಯ ಪ್ರಮುಖನಾಗಿ ನಾನು ಈ ನಿನ್ನೆ ನಡೆದಂಥ ಕೃತ್ಯವನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಹಾಗೂ ನೇರವಾಗಿ ಈಗ ಈ ಕೃತ್ಯಕ್ಕೆ ಸೀನಪ್ಪಣ್ಣನೇ ಕಾರಣ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಕೊನೆಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಮ್ಮ ನ್ಯಾಯಯುತವಾದ ಹೋರಾಟಕ್ಕೆ ತಡೆ ಮಾಡಬೇಡಿ, ಅಡ್ಡಿ ಮಾಡಬೇಡಿ. ನಾವು ನ್ಯಾಯಯುತವಾಗಿ ನ್ಯಾಯವನ್ನು ತಂದು ಜನರಿಗೆ ಅಲ್ಲಿ ನಡೆಯುವಂತಹ ಇದುವರೆಗೆ ನಡೆದಂತಹ ಎಲ್ಲ ಅತ್ಯಾಚಾರಗಳ ಹಾಗೂ ಕೊಲೆಗಳ ನಿಜವಾದ ಬಣ್ಣವನ್ನು ನಾವು ಜನರ ಮುಂದೆ ತಂದು ನಿಲ್ಲಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಇದಾಗಿತ್ತು ಸುರೇಶ್ ಶೆಟ್ಟಿ ಅಯ್ಯಾಡಿ ಅವರ ಸೌಜನ್ಯ ಪ್ರಕರಣದಲ್ಲಿ ಗಿರೀಶ್ ಮಠನ್ ಅವರ ವಿರುದ್ಧವಾಗಿ ನಡೆದಂತಹ ಆ ಒಂದು ಹಲ್ಲೆ ಶ್ರಮ ಏನಿತ್ತು ಆ ಒಂದು ವಿಚಾರವಾಗಿ ಮಾತಾಡಿದಂತಹ ಒಂದು ವಿಡಿಯೋ. ವೀಕ್ಷಕರೇ, ನಿಮಗೆ ಈ ಒಂದು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮ್ಮ ಈ ಒಂದು ವಿಡಿಯೋ ಇಷ್ಟ ಅನಿಸಿದ್ದು ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ತಲುಪುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.